ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ಜಿ ಕನ್ನಡದ ಎಲ್ಲಾ ಸೀರಿಯಲ್ಸ್ಗಳನ್ನು ಮೀರಿಸುತ್ತಿದ್ದಾವೆ ಕಲರ್ಸ್ ಕನ್ನಡ ಸೀರಿಯಲ್ಸ್ಗಳು. ಮೊದಲಿಗೆ ಕಲರ್ಸ್ ಕನ್ನಡ ಸೀರಿಯಲ್ಗಳು ಅಷ್ಟು ಚಂದ ಬರುತ್ತಿರಲಿಲ್ಲ. ಗೊತ್ತಿಲ್ಲ ಯಾಕೆ ಅಂತ. ಅಲ್ಲಿ ಮಾಡುವ ಡೈರೆಕ್ಟರ್ ಸರಿ ಇರಲಿಲ್ಲವೋ ಅಥವಾ ನಿರ್ಮಾಪಕರು ಸರಿ ಇರಲಿಲ್ಲವೋ, ಬಂದ ಒಂದು 2-3 ತಿಂಗಳಿಗೆ ಸೀರಿಯಲ್ಲೇ ಅಂತ್ಯವಾಗುತ್ತಿದ್ದವು. ಆದರೆ ಈಗ ಕಲರ್ಸ್ ಕನ್ನಡದ ಎಲ್ಲ ಸೀರಿಯಲ್ಗಳು ಕೂಡ ಅದ್ಭುತವಾಗಿಯೇ ಮೂಡಿ ಬರುತ್ತಿದೆ. ಹಾಗೆಯೇ TRP ಕೂಡ ತುಂಬಾ ಚೆನ್ನಾಗಿಯೇ ಬರುತ್ತಿದೆ. ಅದರಲ್ಲೂ ಜಿ ಕನ್ನಡ ಕೂಡ ತುಂಬಾ ಚೆನ್ನಾಗಿ ಟಾಪ್ ಸೀರಿಯಲ್ಗಳನ್ನೇ ಕೊಡುತ್ತಿದೆ. ಜಿ ಕನ್ನಡದಲ್ಲಿ ಬರೋ ಎಲ್ಲಾ ಸೀರಿಯಲ್ಗಳು ಕೂಡ ಟಾಪ್ ಸೀರಿಯಲ್ ಅಂತ ಹೇಳ್ಬೋದು. ಆದರೆ ಇತ್ತೀಚೆಗೆ ಕಲರ್ಸ್ ಕನ್ನಡದ ಬಿಗ್ ಬಾಸ್ ಬಂದ ಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಜಿ ಕನ್ನಡದ ಎಲ್ಲಾ ಸೀರಿಯಲ್ಸ್ಗಳ TRP ಕೂಡ ಕಡಿಮೆಯಾಗಲು ಶುರುವಾಗಿದ್ದಾವೆ. ನಾನೀಗ ಹೇಳಲು ಬರುತ್ತಿರುವುದು ಏನೆಂದರೆ, ಇಂದಿನ ವಾರದ ಅತಿ ಹೆಚ್ಚು TRP ಪಡೆದಿರುವ ಸೀರಿಯಲ್ಸ್ಗಳು ಒಟ್ಟು 12 ಸೀರಿಯಲ್ಗಳು ಯಾವ್ಯಾವು ಅಂತ ಹೇಳುತ್ತೇನೆ ಬನ್ನಿ. ಮೊದಲ ಸೀರಿಯಲ್ ಕರ್ಣ. ಇದಕ್ಕೆ TRP ಬಂದಿರುವುದು 10.6. ಎರಡನೇ ಸೀರಿಯಲ್ ಬಂದು ಅಣ್ಣಯ್ಯ ಸೀರಿಯಲ್. ಇದಕ್ಕೆ TRP ಬಂದಿರುವುದು 10.4. ಇನ್ನು ಅಮೃತಧಾರೆ ಸೀರಿಯಲ್. ಇದಕ್ಕೆ TRP ಬಂದಿರುವುದು 8.8. ಅದೇ ರೀತಿ ಜಿ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ ಬಂದಿರುವುದು 8.5 TRP ಬಂದಿದೆ. ಈ 4 ಸೀರಿಯಲ್ಗಳು ಜಿ ಕನ್ನಡದ ಟಾಪ್ ಸೀರಿಯಲ್ಸ್ಗಳು ಅಂತಾನೆ ಹೇಳಬಹುದು. ಇನ್ನು ಕಲರ್ಸ್ ಕನ್ನಡದ 4 ಟಾಪ್ ಸೀರಿಯಲ್ಸ್ಗಳು ಯಾವ್ಯಾವು ಅಂತ ನೋಡಿಕೊಂಡು ಬರೋಣ ಬನ್ನಿ. ಈಗ ಮೊದಲಿಗೆ ಭಾರ್ಗವಿ LLB 8.1 TRP ಪಡೆದುಕೊಂಡಿದೆ. ಇನ್ನು ಎರಡನೆಯದಾಗಿ ನಂದಗೋಕುಲ. ಇದಕ್ಕೆ ಬಂದಿರುವ TRP 7.8. ಮೂರನೆಯದಾಗಿ ಮುದ್ದು ಸೊಸೆ. ಇದಕ್ಕೆ ಬಂದಿರುವ TRP 7.3. ಅದೇ ರೀತಿ ನಾಲ್ಕನೆಯದಾಗಿ ಭಾಗ್ಯಲಕ್ಷ್ಮಿ. ಇದಕ್ಕೆ ಬಂದಿರುವ TRP 6.9. ಇಷ್ಟು ಕಲರ್ಸ್ ಕನ್ನಡದ ಟಾಪ್ 4 ಸೀರಿಯಲ್ಸ್ಗಳು. ಇನ್ನು ನಾರ್ಮಲ್ TRP ಬಂದಿರುವುದು ಯಾವ್ಯಾವಕ್ಕೆ ಅಂತ ಹೇಳ್ತೀನಿ ಬನ್ನಿ. 6.6 ಪುಟ್ಟಕ್ಕನ ಮಕ್ಕಳು. ಅದೇ ರೀತಿ ಪ್ರೇಮ ಕಾವ್ಯ, ಅದಕ್ಕೂ ಕೂಡ 6.6 TRP ಬಂದಿದೆ. ಗಂಧದ ಗುಡಿ ಸೀರಿಯಲ್. ಇದಕ್ಕೆ ಸಿಕ್ಕಿರುವುದು 6.0 TRP ಸಿಕ್ಕಿದೆ. ಅದೇ ರೀತಿ ಜಿ ಕನ್ನಡದ ಇವೆರಡು ಸೀರಿಯಲ್ ಯಾವ್ಯಾವಂದ್ರೆ ಆದಿಲಕ್ಷ್ಮಿ ಪುರಾಣ, ಅದೇ ರೀತಿ ನಾನಿನ್ನ ಬಿಡಲಾರೆ. ಆದಿಲಕ್ಷ್ಮಿ ಪುರಾಣಕ್ಕೆ ಸಿಕ್ಕಿರುವ TRP ಬಂದು 5.9. ನಾನಿನ್ನ ಬಿಡಲಾರೆ ಸೀರಿಯಲ್ಗೆ ಸಿಕ್ಕಿರುವ TRP ಬಂದು 5.3. ಈ 12 ಸೀರಿಯಲ್ಗಳು ಕೂಡ ಇಂದಿನ ವಾರದ ಟಾಪ್ ಸೀರಿಯಲ್ಸ್ಗಳಾಗಿ ಮೂಡಿ ಬಂದಿದೆ. ಇದರಲ್ಲಿ ನಿಮ್ಮ ಫೇವ್ರೇಟ್ ಸೀರಿಯಲ್ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಬಿಗ್ ಬಾಸ್ TRPಗೆ ಅಂತ ಬಂದರೆ ಅತಿ ಕಡಿಮೆ TRP ಸಿಕ್ಕಿರೋದು ಇಂದಿನ ವಾರ. ಅದು ಯಾಕೆ ಇಷ್ಟು ಕಡಿಮೆ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಅಂದರೆ ಇಂದಿನ ವಾರ ಅಂದರೆ ಚೈತ್ರ ಮತ್ತು ರಜತ್ ಹೋಗಿದ ವಾರ, ಇದು ಮನೆಗೆ ಹೋದ್ರಲ್ಲ ಆ ವಾರದ್ದು ಇದು TRP ಬಂದು. ವೀಕ್ ಡೇಸಲ್ಲಿ ಎಷ್ಟೆಷ್ಟು ಸಿಕ್ಕಿದೆ TRP ಅಂತ ಹೇಳ್ತೀನಿ ಬನ್ನಿ. ಅರ್ಬನ್ ಪ್ಲಸ್ ರೂರಲ್ ಎರಡೂ ಸೇರಿ 7.0 ಸಿಕ್ಕಿದೆ. ಬರೀ ಅರ್ಬನ್ 8.1 TRP ಸಿಕ್ಕಿದೆ. ಇನ್ನು ಸಾಟರ್ಡೆ ಸುದೀಪ್ ಸರ್ ಬಂದು ಕ್ಲಾಸ್ ತಗೊಳ್ಳೋ ದಿನ ಅರ್ಬನ್ ಪ್ಲಸ್ ರೂರಲ್ 9.5 ಸಿಕ್ಕಿದೆ. ಬರೀ ಅರ್ಬನ್ 10.6 ಸಿಕ್ಕಿದೆ. ಇನ್ನು ಸಂಡೇ ಸುದೀಪ್ ಸರ್ ಫನ್ ಮಾಡ್ತಾರೆ ಎಲ್ಲ ಕಂಟೆಸ್ಟೆಂಟ್ಗಳ ಜೊತೆನೂ. ಒಂಥರ ಫನ್ ಡೇ ಆಗಿರುತ್ತೆ. ಒಟ್ಟಿನಲ್ಲಿ ಇಲ್ಲಿ ಅರ್ಬನ್ ಪ್ಲಸ್ ರೂರಲ್ ಎರಡೂ ಸೇರಿ 9.7 ಸಿಕ್ಕಿದೆ. ಇನ್ನು ಬರೀ ಅರ್ಬನ್ ಬಂದರೆ 10.4 ಸಿಕ್ಕಿದೆ. ಇದು ನಿಜ ಹೇಳ್ಬೇಕಂದ್ರೆ ವೀಕ್ ಡೇಸಲ್ಲಿ ತುಂಬ ಕಡಿಮೆ ಸಿಕ್ಕಿದೆ. ಅದು ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ರಜತ್ ಮತ್ತು ಚೈತ್ರ ಬಂದಾಗಿಂದ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಮೊದಲು ಗಿಲ್ಲಿ ಇದ್ದಾಗೆ ವೀಕ್ ಡೇಸಲ್ಲಿ ತುಂಬ ಚೆನ್ನಾಗೇ ಬರ್ತಿತ್ತು TRP. ನೋಡೋಣ, ಈ ವಾರ ಫ್ಯಾಮಿಲಿ ವೀಕ್ ಇತ್ತು. ಮೋಸ್ಟ್ಲಿ ಮುಂದಿನ ವಾರ ತುಂಬ ಚೆನ್ನಾಗೇ ಬರುತ್ತೆ TRP ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ಈ ವಾರ ಸುದೀಪ್ ಸರ್ ಕೂಡ ಬಂದಿಲ್ಲ. ಮೋಸ್ಟ್ಲಿ ಸ್ಯಾಟರ್ಡೆ ಸಂಡೇ TRP ತುಂಬ ಕಡಿಮೆ ಬರುತ್ತೆ ಅನಿಸುತ್ತೆ. ಅಕಸ್ಮಾತ್ ಸುದೀಪ್ ಸರ್ ಇಲ್ಲ ಅಂತ ಅಂದ್ರೂ ತುಂಬ ಚೆನ್ನಾಗಿ TRP ಸಿಕ್ಕಿದೆ ಅಂದರೆ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ರಜತ್ ಮತ್ತು ಚೈತ್ರ ಎಂಟ್ರಿ ಕೊಡೋಕ್ಕೂ ಮುಂಚೆ ನಂಬರ್ 1 ಚಾನಲ್ ಆಗಿತ್ತು. ಅವ್ರು ಬಂದಾದ್ಮೇಲೆ ನಂಬರ್ 2ಗೆ ಇಳಿದಿದೆ ಕಲರ್ಸ್ ಕನ್ನಡ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.